ಎಲ್ಲರಿಗೂ ನಮಸ್ಕಾರ. ಇವತ್ತು ನಾ ಹೇಳೋದಕ್ಕೆ ಹೊರಟಿರೋದು ಒಬ್ಬ ಮಹಾನ್ ಸಾಧಕನ ಕಥೆ. ಈ ಸಾಧಕ ಇವರು ಈ ಲಕ್ನೋ ಸಮೀಪದ ಝಾನ್ಸಿ ಊರಿನವರು. ಇವ್ರ ಹೆಸರು ವಿ.ಕೆ. ಬನ್ಸಾಲ್ ಅಂತಂದು ಹೇಳಿ. ಇವರು ನೋಡೋದಕ್ಕೆ ಸಾಮಾನ್ಯ ವ್ಯಕ್ತಿ ಅಂತಂದು ಹೇಳಿ ಅಂಚಿದ್ರು ಕೂಡ ಇವರ ದೇಹದ ಒಂದು ಅರ್ಧ ಭಾಗ ಸ್ವಾಧೀನದಲ್ಲೇ ಇಲ್ಲ. ಯಾವಾಗಲೂ ಈ ಒಂದು ಪ್ಯಾರಲೈಸಿಸ್ ಅಟ್ಯಾಕ್ ಆದಂಗೆ ನನ್ನ ಯಾವಾಗಲೂ ಇರ್ತಾರೆ. ಇವರು ಈ ಒಂದು ವೀಲ್ ಚೇರ್ ಮೇಲೆ ಓಡಾಡುತ್ತಿರ್ತಾರೆ. ಇಂಥವ್ರಿಗೆ ಈ ಗತಿ ಯಾಕೆ ಬಂತು ಅನ್ನೋದನ್ನು ನಾನು ಮುಂದೆ ಹೇಳ್ತೀನಿ. ಇವರು ಮೊದಲ ವೃತ್ತಿಯೊಳಗೆ ಒಬ್ಬ ಇಂಜಿನಿಯರ್ ಆಗಿದ್ದರು. ಆದರೆ ಈಗ ಟ್ಯೂಷನ್ ಮಾಸ್ಟರ್ ಅಂತಂದು ಹೇಳೇನ ಏನಂತಂದ್ರೆ ಪ್ರಸಿದ್ಧಿಯನ್ನು ಪಡೆದಾರ. ಅವರು ಬನ್ಸಾಲ್ ಕೋಚಿಂಗ್ ಕ್ಲಾಸ್ ಅಂತಂದು ಹೇಳಿ ಈ ರಾಜಸ್ಥಾನದ ಕೋಟದಲ್ಲಿ, ಜಿಲ್ಲಾ ಕೇಂದ್ರವಾದಂಥ ಕೋಟದಲ್ಲಿ ಈ ಟ್ಯುಟೋರಿಯಲನ್ನು ಅವರು ತೆರೆದಿದ್ದಾರೆ. ಅಲ್ಲಿ ಸಾಕಷ್ಟು ಜನ ಇವತ್ತು ವಿದ್ಯಾರ್ಥಿಗಳು ಇವರ ಒಂದು ಕೋಚಿಂಗ್ ಕ್ಲಾಸಿಗೆ ಬರ್ತಾ ಇದ್ದಾರೆ. ದೇಶದ ಒಂದು ಪ್ರತಿಷ್ಠಿತ ಕೋಚಿಂಗ್ ಕ್ಲಾಸ್ ಅಂತಂದು ಹೇಳೋದು ಹೆಸರಾಗಿದೆ. ಹಂಗಾರೆ ಇವರು ಈ ಕೋಚಿಂಗ್ ಕ್ಲಾಸು ಯಾಕೆ ಹೆಂಗೆ ತೆಗೆದ್ರು ಅಂತಂದು ಹೇಳಿ ಅನ್ನೋದ್ರ ಬಗ್ಗೆ ನಾನೀಗ ಹೇಳ್ತೇನೆ. ಮೂಲತಃ ನಾನು ಮೊದಲೇ ಹೇಳಿದ್ದೀನಿ, ಈ ಲಕ್ನೋ ನಗರ ಝಾನ್ಸಿ ಅವರು. ಇವರು 1949ನೇ ಇಸ್ವಿಯಲ್ಲಿ ಇವರು ಹುಟ್ಟಿದರು. ಇವರು ಏನು ಮಾಡಿದರು ಅಂತಂದ್ರೆ ತಮ್ಮ ಊರಿನಲ್ಲಿಗೆ ಪ್ರಾಥಮಿಕ ಶಿಕ್ಷಣವನ್ನು, ಮಾಧ್ಯಮಿಕ ಶಿಕ್ಷಣವನ್ನು ಎಲ್ಲ ಮುಗಿಸಿದರು. ಮುಗಿಸಿ ಪ್ರತಿಭಾವಂತ ವಿದ್ಯಾರ್ಥಿ, ಬಹಳ ಜಾಣ ವಿದ್ಯಾರ್ಥಿಯಾಗಿದ್ದರು. ಈ ಬನಾರಸ್ ಹಿಂದೂ ವಿಶ್ವವಿದ್ಯಾಲಯದಲ್ಲಿ ಈ ಮೆಕ್ಯಾನಿಕಲ್ ವಿಭಾಗದಲ್ಲಿ ಅವರೇನಂತಂದ್ರೆ ಇಂಜಿನಿಯರಿಂಗ್ ಪದವಿಯನ್ನು ಪಡೆದರು. ಆ ನಂತರ ಈ ರಾಜಸ್ಥಾನದ ಕೋಟ ಅನ್ನುವಲ್ಲಿ ಏನಂತಂದ್ರೆ JK ಸಿಂಥೆಟಿಕ್ಸ್ ಅನ್ನುವಂಥ ಒಂದು ಕಂಪನಿಯಲ್ಲಿ ಇವರು ತಮ್ಮ ನೌಕರಿಯನ್ನು ಪ್ರಾರಂಭ ಮಾಡಿದರು. ಒಳ್ಳೆಯ ಸಂಬಳ ಬರುವಂಥ ಒಂದು ಉದ್ಯೋಗ ಇತ್ತು. ಮುಂದೆ ಇವರು ಮದುವೆ ಆಯಿತು. ಮದುವೆ ಆದ ನಂತರ 2 ಹೆಣ್ಣು 1 ಗಂಡು, ಈ ರೀತಿ 3 ಮಕ್ಕಳ ತಂದೆ ಆಗಿದ್ದರು. ಜೀವನ ಸುಂದರವಾಗಿ ನಡೀತಾ ಇತ್ತು. ಆವಾಗ ಏನಾಯಿತು ಅಂತಂತಂದರೆ ವಿಧಿಗೆ ಈ ಒಂದು ಅವರ ಸುಂದರವಾದಂಥ ಜೀವನವನ್ನು ನೋಡಿ ಸಹಿಸ್ಕೊಳಕ್ಕಾಗಲಿಲ್ಲ ಅನ್ನಿಸ್ತೈತಿ. ಚಳಿಗಾಲದ ಒಂದು ದಿನ ಏನಾಗಕತ್ತಿತ್ತು ಅಂತಂದ್ರೆ ಅವ್ರದ್ದು ಒಂದು ಬಲಗಾಲು ಜೋಮ್ ಹಿಡ್ದಂಗೆ ಆಯ್ತು. ಜೋಮ್ ಹಿಡ್ದಂಗೆ ಆದ ಕೂಡಲೇ ಯಾವಾಗಾದ್ರೂ ಆಗ್ತಿರ್ತೈತಲ್ಲ, ಅದು ಸಾಮಾನ್ಯ ಅನಿಶ್ ಅವ್ರು ಏನು ಮಾಡಿದರು, ಒಂದು 15-20 ನಿಮಿಷಕ್ಕೆ ಅದು ಆರಾಮಾಗಬಹುದು ಅಂತಂದು ಹೇಳಿ ಸುಮ್ಮನಾದರು. ಸ್ವಲ್ಪ ಹೊತ್ತಿನೊಳಗೆ ಎಡಗಾಲು ಕೂಡ ಜೋಮ್ ಹಿಡಿತು. ಆವಾಗ ಸ್ವಲ್ಪ ಹೊತ್ತಿ ಅದು ಜೋಮ್ ಹಿಡಿದ ಕೂಡಲೇ ಏನಾಯಿತು ಅಂತಂದ್ರೆ ಅವರು ಪ್ರಜ್ಞೆ ತಪ್ಪಿ ಬಿದ್ದುಬಿಟ್ರು. ಅವ್ರ ಕಣ್ಣು ತೆರೆದಾಗ ಏನಾಯಿತು ಅಂತಂದ್ರೆ ಅವರೊಂದು ಆಸ್ಪತ್ರೆಯ ಒಂದು ಬೆಡ್ ಮೇಲೆ ಇದ್ದರು. ಆವಾಗ ಅವರನ್ನು ನೋಡೋದಕ್ಕೆ ಬಂದಂಥ ಡಾಕ್ಟರ್ ಹೇಳಿದರು, ಮಿಸ್ಟರ್ ಬನ್ಸಾಲ್, ನಿಮಗೊಂದು ಕಹಿ ಸತ್ಯವನ್ನು ನಾನು ಹೇಳ್ತೀನಿ. ನಿಮಗೆ ನಿಮ್ಮ ದೇಹದ ಸೊಂಟದಿಂದ ಕೆಳಗಿನ ಭಾಗ ಸಂಪೂರ್ಣವಾಗಿ ನಿಷ್ಕ್ರಿಯ ಆಗೈತಿ. ಇದು ವಂಶವಾಹಿನಿ ಆದಂಥ ರೋಗ ಇರಬಹುದು. ಇದಕ್ಕೆ ಶಾಶ್ವತ ಚಿಕಿತ್ಸೆ ಅನ್ನೋದಿಲ್ಲ ಇಲ್ಲ. ನೀವು ಭಾಳ ಅಂದ್ರೆ ಇನ್ನೊಂದು 15 ವರ್ಷ ನೀವು ಬದುಕಬಹುದು. ಅದಕ್ಕಿಂತಲೂ ಹೆಚ್ಚಿನ ಅವಧಿಗೆ ನಿಮ್ಮ ಬದುಕೋದು ಅಸಾಧ್ಯ ಅಂತಂದು ಹೇಳಿ ಅನ್ನಿಸ್ತೈತಿ. ಆದ್ದರಿಂದ ನೀವು ಮಾನಸಿಕವಾಗಿ ನೀವು ಈಗಲಿಂದ ಗಟ್ಟಿಯಾಗ್ರಿ, ತಯಾರಾಗ್ರಿ. ಅದಕ್ಕಾಗಿಯೇ ನಾನು ಈ ಸತ್ಯವನ್ನು ಹೇಳಾಕತ್ತೀನಿ ಅಂತಂದು ಹೇಳಿ ನಿರ್ವಿಕಾರ ಭಾವದಿಂದ ಆ ವೈದ್ಯರಿದ್ದವ್ರು ಹೇಳಿದರು. ಹೇಳಿ ಆ ನಂತರ ಏನು ಮಾಡಿದರು ಅಂತಂದ್ರೆ ಸಾರಿ ಅಂತಂದು ಹೇಳಿ ಹೋಗ್ಬಿಟ್ರು. ಇದು ಬನ್ಸಾಲ್ ಮತ್ತು ಅವರ ಪತ್ನಿ ಇವರಿಗೆಲ್ಲ ಸಿಡಿಲು ಬಿಡದಂಗೆ ಆಯ್ತು. ಆರೋಗ್ಯದಿಂದಿರುವಂಥ ವ್ಯಕ್ತಿ, ಪ್ರತಿದಿನ ಇಂಜಿನಿಯರ್ ಆದಂಥ ವ್ಯಕ್ತಿ, ತನ್ನ ಕಂಪನಿಗೆ ಹೋಗಿ ಬರುವಂಥ ವ್ಯಕ್ತಿ, ಸುಂದರವಾದ ಸಂಸಾರವನ್ನು ಹೊಂದಿದಂಥವರು ಈಗಾಗಲೇ ಒಂದು ದೇಹ ಅರ್ಧ ಭಾಗ ನಿಷ್ಕ್ರಿಯವಾಗಿ ಮಲ್ಕೊಂಡಿದ್ದಾರೆ. ಮತ್ತು ಅದು ಏನಂತಂದ್ರೆ ಆರಾಮಾಗಕ್ಕೆ ಸಾಧ್ಯ ಇಲ್ಲ ಅಂತಂದು ಹೇಳಿ ಡಾಕ್ಟ್ರ್ ಹೇಳ್ತಾ ಇದ್ದಾರೆ. ಅಷ್ಟಲ್ಲದೆ ಡಾಕ್ಟ್ರ್ ಏನು ಹೇಳಿದರು ಅಂತಂದ್ರೆ,
ನಿಮ್ಮ ಅರ್ಧ ಭಾಗ ನಿಷ್ಕ್ರಿಯ ಆಗಿರೋದರಿಂದ ಮುಂದೆ ನಿಮಗೆ ಮತ್ತೆ ಹೊಸ ಹೊಸ ಕಾಯಿಲೆಗಳು ಬರಬಹುದು. ಅದಕ್ಕಾಗಿ ನೀವೇನಂತಂದ್ರೆ ನೀವು ಗಟ್ಟಿ ಆಗಲೇಬೇಕು ಅಂತಂದು ಹೇಳಿದರು ಡಾಕ್ಟ್ರು. ಈ ಒಬ್ಬರು ಡಾಕ್ಟ್ರ್ ಹಿಂಗಂದಾರ, ಮತ್ತು ಬೇರೆ ಬೇರೆ ಡಾಕ್ಟ್ರನ್ನ ನಾವು ಭೇಟಿ ಆಗೋಣಲ್ಲ, ಅವರ ಅಭಿಪ್ರಾಯ ಕೇಳೋಣಲ್ಲ ಅಂತಂದು ಹೇಳಿ ಅವ್ರು ಮತ್ತು ಬೇರೆ ಬೇರೆ ಆಸ್ಪತ್ರೆಗಳಿಗೆಲ್ಲ ಭೇಟಿಯನ್ನು ಕೊಟ್ಟರು. ಆಸ್ಪತ್ರೆಯಿಂದ ಆಸ್ಪತ್ರೆಗೆ, ವಾರ್ಡ್ಲಿಂದ ವಾರ್ಡ್ಗೆ ಅಲ್ಲದ್ರು. ಆನಂತರ ಅಲೋಪತಿಕ್, ಹೋಮಿಯೋಪತಿಕ್ ಮಾಡಿದರು. ಅಂತರ ಆಯುರ್ವೇದಿಕ್ ಔಷಧಿಯನ್ನು ತೊಗೊಂಡ್ರು. ನಾಟಿ ವೈದ್ಯರನ್ನು ಕೂಡ ಸಂಪರ್ಕ ಮಾಡಿದರು. ಏನೂ ಮಾಡಿದ್ರು ಅವರ ರೋಗ ಇದ್ದದ್ದು ವಾಸಿ ಆಗಲೇ ಇಲ್ಲ. ಕೂಡಿಟ್ಟಂಥ ಹಣ ಎಲ್ಲನೂ ಖರ್ಚಾತು. ಅವಾಗ ಏನಾಯಿತು ಅಂತಂದ್ರೆ ಅವರು ಅಮೇರಿಕಾದೊಳಗೆ ಅವ್ರಿಗೆ ಒಬ್ಬರು ಡಾಕ್ಟ್ರ್ ಪರಿಚಯ ಇದ್ದರು. ಇವರು ಅವರ ಸಲಹೆಯನ್ನು ಕೇಳೋದಕ್ಕೆ ಅವ್ರಿಗೆ ಫೋನ್ ಮಾಡಿದ್ರು, ಹಿಂಗಾಗೈತಿ, ಎಲ್ಲೂ ಇದಕ್ಕೆ ಚಿಕಿತ್ಸೆ ಇಲ್ಲ ಅನ್ನಕತ್ತಾರ ಅಂತಂದು ಹೇಳಿ. ಆವಾಗ ಆ ವೈದ್ಯರು ಕೂಡ ಅದ್ರ ಬಗ್ಗೆ ಎಲ್ಲ ವಿಚಾರ ಮಾಡಿ ಅವ್ರು ಹೇಳಿದರು, ನೀ ಆ ಕಾಯಿಲೆ ಬಗ್ಗೆ ನೀವು ತಲೆ ಕೆಡಿಸ್ಕೋಬೇಡ್ರಿ, ಮುಂದೆ ದೇವರಿದ್ದಾನ, ಏನಾಗ್ತೈತೆ ನೋಡೋಣ. ಆದರೆ ನೀವು ಇದೇ ರೀತಿ ನೀವು ಸುಮ್ಮನೆ ಕುಂತೀರಿ ಅಂತಂದ್ರೆ ನಿಮ್ಗೆ ಪ್ರತಿ ಕ್ಷಣ ಆ ಕಾಯಿಲೆ ಬಗ್ಗೆನ ಚಿಂತೆ ಆಗ್ತೈತಿ. ಆಗ ನೀವೇನು ಮಾಡಿರಿ ಅಂದ್ರೆ ಒಂದು ಟ್ಯೂಷನ್ ಕ್ಲಾಸ್ ನೀವು ಯಾಕೆ ಪ್ರಾರಂಭ ಮಾಡಬಾರ್ದು? ನೀವು ಟ್ಯೂಷನ್ ಕ್ಲಾಸ್ ಪ್ರಾರಂಭ ಮಾಡಿದ್ರಿ ಅಂದ್ರೆ ಬರುವಂಥ ಮಕ್ಕಳಿಗೆ ನೀವು ಪಾಠವನ್ನು ಓದಬೇಕು, ತಯಾರಿ ಮಾಡ್ಕೋಬೇಕು. ಅವ್ರು ಹೇಳೋದ್ರೊಳಗನೆ ಏನಾಕೈತಿ ಅಂತಂದ್ರೆ ನಿಮ್ಮ ಸಮಯ ಇದ್ದದ್ದು ಕಳೀತೈತಿ. ನಿಮಗೆ ನಿಮ್ಮ ಈ ರೋಗದ ಬಗ್ಗೆ ನಿಮಗೆ ಚಿಂತೆ ಮಾಡೋಕ್ಕೆ ಟೈಮೇ ಇರೋದಿಲ್ಲ. ಅದಕ್ಕಾಗಿ ನೀವು ಈ ಒಂದು ಟ್ಯೂಷನ್ ಕ್ಲಾಸನ್ನು ಯಾಕೆ ಪ್ರಾರಂಭ ಮಾಡಬಾರ್ದು ಅಂತಂದು ಹೇಳಿದರು. ಅವು ಬನ್ಸಾಲ್ ಅವ್ರಿಗೆ ಏನಾಯಿತು ಅಂತಂದರೆ ಅವರು ಇಂಜಿನಿಯರು, ಯಾವಾಗಲೂ ಪಾಠ ಮಾಡಿ ಅವ್ರಿಗೆ ಗೊತ್ತಾ ಇರಲಿಲ್ಲ. ಆವಾಗ ಏನಾಯಿತು ಅಂತಂದ್ರೆ ಇನ್ನು ಹೆಂಗೆ ಮಾಡೋದು ಅಂತಂದು ಹೇಳಿ ಅಂದ್ಕೂಡಲೇ ಅವರ ಪತ್ನಿ ಆಕೆ ಒಂದು ಸಲಹೆಯನ್ನು ಕೊಟ್ಟರು. ಏನಿಲ್ಲ, ಸೈಕಲ್ ಒಂದು ನಾವು ತೊಗೊಂಡು ಬರೋಣ, ಅದರಿಂದ ನೀವು ಆಫೀಸ್ಗೆ ಹೋಗಿ ಬರ್ರಿ. ಹೋಗಿ ಬಂದ ನಂತರ ಈ ಪ್ರೌಢಶಾಲೆ ಮತ್ತು PUC ವಿದ್ಯಾರ್ಥಿಗಳಿಗೆ ನೀವು ಟ್ಯೂಷನನ್ನು ಪ್ರಾರಂಭ ಮಾಡಲಿ. ನಿಮ್ಗೆ ಇಂಜಿನಿಯರ್ ಅದಿರಿ, ನಿಮಗೆ ಗಣಿತ ಮತ್ತು ವಿಜ್ಞಾನದ ಬಗ್ಗೆ ನಿಮಗೆ ಸಾಕಷ್ಟು ನಿಮಗೆ ನಾಲೆಜ್ ಐತಿ. ಅದನ್ನ ನೀವು ಟ್ಯೂಷನ್ ರೂಪದೊಳಗೆ ಯಾಕೆ ಮಕ್ಕಳಿಗೆ ನೀಡಬಾರ್ದು ಅನ್ನುವಂಥ ಸಲಹೆಯನ್ನು ಅವರ ಪತ್ನಿ ಇದ್ದಕ್ಕೆ ಕೊಟ್ಟಳು. ಹಂಗಂದ್ರೆ ಮುಂದೆ ಬನ್ಸಾಲ್ ಅವರು ಯಾವ ರೀತಿ ಟ್ಯೂಷನನ್ನು ಪ್ರಾರಂಭ ಮಾಡಿದರು ಅಂತಂದು ಹೇಳಿ ನಾನು ಮುಂದಿನ ವಿಡಿಯೋದೊಳಗೆ ನಾನು ತಿಳಿಸ್ತೇನೆ.